ಫೈನಲಿ ನಾವು ನೋಡ್ಲಿಕ್ಕೆ ಬಂದಿರೋದು ಇದು ಬ್ರಿಯಾ ಹೋಂಡಾರ್ದು. ನಿಮ್ಮವನು ನಿಮ್ಮ ಮನೆ ಮಗನು. ಸೊ ಗೈಸ್ ಗುಡ್ ಮಾರ್ನಿಂಗ್. ಸೊ ಗಂಟೆ 3:45 ಆಗಿದೆ ಗೈಸ್, 3:45 ಆಗಿದೆ. ಸೊ ಹೊರಡುವ. ಸೊ ಸ್ವಲ್ಪ ಬೇಗ ಹೋಗಿ ಬರ್ತೇನೆ ಗೈಸ್. ಸೊ ನಿದ್ದೆ ಸರಿ ಆಗಲಿಲ್ಲ, ಸೊ ಅದಕ್ಕೆ ಬೇಗ ಹೋಗಿ ಎಲ್ಲ ಕೆಲಸ ಮಾಡಿಟ್ಟು ಬೇಗ ಬಂದು ಮಲ್ಕೊಳ್ತೇನೆ. ಮತ್ತು 6 ಗಂಟೆ ಒಳಗಡೆ ಬರ್ತೇನೆ. ಮತ್ತು ಓನರ್ ಓಪನ್ ಮಾಡಿ ಅವರಿದು ಮಾಡ್ಕೊಳ್ತಾರೆ ಗೈಸ್, ಅದೇನು ತೊಂದರೆ ಇಲ್ಲ. ಸೊ ಹೊರಡುವ ಗೈಸ್. ಸೊ ಸೀದಾ ಹೋಟೆಲ್ಗೆ ಹೋಗಿ ಸಿಗ್ತೇನೆ. 3:44 ಆಯಿತು. ಓಕೆ ಬಾಯ್. ಸೊ ಗೈಸ್ ಕತ್ತರೆ ಉಂಟು. ಸೊ ಇದು ನಮ್ಮದು ಹೊರಗಿನ ರೂಮಿನ ಲೈಟ್ ಹಾಕಿರೋದು ಗೈಸ್. ಸೊ ಫುಲ್ ಕತ್ತಲೆ ಆಗಿದೆ. ಸೊ ಹೊರಡುವ. ಸೊ ಹೋಟೆಲ್ಗೆ ಹೋಗಿ ಸಿಗ್ತೇನೆ. ಸೊ ಓಕೆ ಬಾಯ್. ಸೊ ಗೈಸ್ ಈಗ ಹೋಟೆಲಿಗೆ ಬಂದೆ. ಸೊ ಹೋಗ್ತಾ ಇದ್ದೀನಿ. ಸೊ ಓಕೆ ಹೋಟೆಲಿಗೆ ಬಂದೆ ಈಗ. ಓಕೆ ಒಳಗೆ ಹೋಗುವ. ಸೊ ಗೈಸ್ ಹೋಟೆಲಿಗೆ ಬಂದೆ. ಸೊ ಪಟ್ಟ ಎಲ್ಲ ಕೆಲಸ ಮಾಡುವ ಗೈಸ್. ಸೊ ಎಲ್ಲ ಕೆಲಸ ಮಾಡಿ ಸೊ ಆದಷ್ಟು ಬೇಗ ಹೋಗ್ತೇನೆ. 5:30 6 ಗಂಟೆ ಒಳಗಡೆ ಸೊ ಇಲ್ಲಿಂದ ಹೋಗ್ತೇನೆ. ಮತ್ತು ಅವ್ರು ಬಂದು ಮಾಡ್ಕೊಳ್ತಾರೆ. ನಿದ್ದೆ ಮಾಡಿಲ್ಲ ಗೈಸ್ ಸ್ವಲ್ಪ ಅಲ್ಲಿ. ಸೊ ಗೈಸ್ ಅದು ಏನಾಯಿತು ಅಂದರೆ, ಸೊ ನಾನು ಮೊಬೈಲಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಸೊ ಗಂಟೆ 12:30 ಆಗಿರ್ಬೋದು, 12:30 1 ಗಂಟೆ ಆಗಿರ್ಬೋದು ಗೈಸ್. ಸೊ ಅಷ್ಟೊತ್ತಿಗೆ ಗಣೇಶನ ಇವತ್ತು ಕೋಲ ಇತ್ತು ಅಲ್ಲಿ ಬುಗ್ಗು ಸ್ವಾಮಿದು ಜುಂಬಾದಿದೆ ಇವತ್ತು ಕೋಲ ಇತ್ತು. ಸೊ ಅದರದ್ದು ಕೋಲ ನಡೀತಾ ಇತ್ತು. ಸೊ ಫಾಸ್ಟ್ ಫುಡ್ ಫುಲ್ ಓಪನ್ ಇಟ್ಟಿದ್ದು ಪ್ರಮಾಣ. ಸೊ ಗಣೇಶನಲ್ಲೇನೋ ಚಹಾ ಕೊಟ್ಟು ತಿಂಡಿ ಕೊಟ್ಟು ಬರ್ಲಿಕ್ಕೆ ಹೋಗಿದ್ದ. ತಿಂಡಿ ಕೊಟ್ಟು ಬರಬೇಕಾದ್ರೆ ಏನೋ ಜಗಳ ಆಗ್ತಿದೆ ಅಂತ ಹೇಳಿ ಮತ್ತು ಫೋನ್ ಮಾಡ್ದೆ. ನಾನು ಮಲಗಿದ ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದನು, ಸೀದಾ ಹಾಗೆ ಮಲ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಸೀದಾ ಹಾಗೆ ಎದ್ದು ಸೀದಾ ಕಡೆ ಹೋದೆ ಗೈಸ್. ಅಲ್ಲಿ ಜಗಳ ಆಗ್ತಾಯಿತ್ತು. ಅವನೇನೋ ಕುಡ್ದು ಬಂದೇನೋ ಮಾತಾಡಿದ್ನಂತೆ. ಸೊ ಅವರವ್ರ ಮಧ್ಯೆ ಜಗಳ ಆಗಿ ಎಲ್ಲ ಮೊಟ್ಟೆ ರೈಸು ಮತ್ತು ಗೋಬಿ ಎಲ್ಲ ಕೆಳಗಾಕಿ ಎಲ್ಲ ಇದಾಗಿತ್ತು. ಪೊಲೀಸೆಲ್ಲ ಬಂದಿದ್ದರು. ಸೊ ನಮ್ಮ ಉಡುಪಿ ಪೊಲೀಸ್ ಸ್ಟೇಷನಿಗೆ ಹೋಗಿ, ಟೌನ್ ಪೊಲೀಸ್ ಸ್ಟೇಷನ್ ಆದ ಹೋಗಿ ಸೊ ಎಲ್ಲ ಮಾತಾಡೆಲ್ಲ ಆಯಿತು. ಸೊ ಮತ್ತು ಕಂಪ್ಲೇಂಟ್ ಕೊಡೋದು ನೀವು ನಾಳೆ ಬಂದು ಕೊಡಿ ಅಂತ ಹೇಳಿದ್ವಿ ನಾವು. ಅದಕ್ಕೆ ನಾವೇ ಹೇಳಿದ್ವಿ ಬೇಡ ಕಂಪ್ಲೇಂಟ್ ಅಂತ ಬೇಡ, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಹೇಳಿ ಸೀದಾ ಅಲ್ಲಿಂದ ವಾಪಸ್ ಬಂದ್ವಿ ಗೈಸ್ ನಾವು. ಸೊ ಬರಬೇಕಾದ್ರೆ ಆಯಿತು 1:30 2 ಗಂಟೆ ಏನೋ ಆಗಿದೆ ಗೈಸ್ ಆಲ್ಮೋಸ್ಟ್. ಸೊ ಗಣೇಶ ನನಗೂ ನಿದ್ದೆ ಇಲ್ಲ ಪಾಪ, ನಾಳೆ ಅವನು ರಜೆ ಮಾಡ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ಮತ್ತು ನಾನು ರಜೆ ಮಾಡುವ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಹೆಂಗಿದ್ರು ಎದ್ದಿದ್ದೀನಿ, ಇನ್ನೂ ಸ್ವಲ್ಪ ಹೊತ್ತಲ್ಲ ಅಂತ ರಪ್ಪ ಎಲ್ಲ ಮಾಡಿ ಹೋಗುವ ಅಂತ ಸೀದಾ ಹಾಗೆ ಬಂದೆ ಗೈಸ್. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತೀನಿ, ಗಾಡಿಯನ್ನು ಎಲ್ಲ ಮಾಡಿಟ್ಟು ಸೀದಾ ಹೋಗ್ತೇನೆ. 5:30 6 ಗಂಟೆ ಒಳಗಡೆ ಹೋಗ್ತೇನೆ. ಮತ್ತು ಅವ್ರು ಓನರ್ ಬಂದೆಲ್ಲ ಇದು ಮಾಡ್ಕೊಳ್ತಾರೆ, ಹಾಗೇನು ತೊಂದರೆ ಇಲ್ಲ. ಸೊ ಓಕೆ ಅದಷ್ಟೆಲ್ಲ ಇದು ಮಾಡಿ ಸೀದಾ ಹೋಗೋದು. ವೀಡಿಯೋ ಇದೆ ಎಲ್ಲ ಫುಲ್ಲು ಇದು ಆಗಿತ್ತು ಗೈಸ್. ಅದು ಜಗಳ ಎಲ್ಲ ಆಗ್ತಾಯಿತ್ತು ಅವಾಗ. ಅಷ್ಟೇ ನಾವು ಬೇಗ ಜಗಳ ಎಲ್ಲ ನಿಂತಿತ್ತು, ಪೊಲೀಸವ್ರು ಬಂದಿದ್ದರು. ಸೊ ಮೊಟ್ಟೆ ರೈಸು ಮತ್ತು ಗೋಬಿ ಎಲ್ಲ ಕೆಳಗಡೆ ಫುಲ್ಲು ಚಳಿ ಇದು ಆಗಿ ಹೋಗಿತ್ತು ಗೈಸ್. ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅಲ್ಲಿಂದ ಗಾಡಿ ಅಲ್ಲೇ ಇಟ್ಟಿದ್ವಿ. ಗಾಡಿ ನಾಳೆ ರೂಮಿಗೆ ತೊಗೊಂಡು ಹೋಗ್ತೀನಿ ಅನ್ನೋದು ಬರೋಣ. ಸೊ ಅಲ್ಲಿಂದ ಸೀದಾ ಈಗ ನಾನು ಗಣೇಶನಲ್ಲಿ ಹೋಗಿ ಒಂದು ಕಾಫಿ ಎಲ್ಲ ಕುಡಿದು, ಸೊ ಅಲ್ಲಿ ನಮ್ಮದು ಬಸ್ ಸ್ಟ್ಯಾಂಡ್ ಇದೆ. ಸರಿ ಆಗೋದು ಯಾಕೆ ಗೊತ್ತಾ, ಒಬ್ರಿಗೊಬ್ರು ಒಗ್ಗಟ್ಟಿದ್ರೆ ಎಲ್ಲ ಕೆಲಸ ಆಗಿದೆ. ಗಂಡ ಮಗೆ ಸರಿ ಪೆಟ್ರೋಲ್ ಬಂಪ್ ಇದೆ. ಪೆಟ್ರೋಲ್ ಬಂಪ್ ಹತ್ರ ಹೋಗಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು 5 ಜನ ಮಾತಾಡಿದ್ವಿ. ನಾನು, ದಿನೇಶ್ ಮತ್ತು ಗಣೇಶನ, ಪ್ರವೀಣ ಮತ್ತು ಅವ್ರದ್ದು ಹರೀಶ್ ಮಹೇಶ್ ಅಂತ. ಸೊ 5 ಜನ ಇದ್ವಿ. ಸೊ ಆಮೇಲೆ ಅವರು ಸೀದಾ ರೂಮಿಗೆ ಹೋದ್ರು, ನಾವು ಸೀದಾ ಈ ಕಡೆ ಬಂದೆ. ಮತ್ತು ಟೈಮ್ ಸಹ ಆಗಿತ್ತಲ್ಲ, ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿ ಹೋಗುವಂತ ನಾನು ಸೀದಾ ಡೈರೆಕ್ಟ್ ಹೀಗೆ ಬಂದೆ ಗೈಸ್. ರೂಮಿಗೆ ಹೋಗಿ ಸ್ವಲ್ಪ ಮೊಬೈಲ್ ನೋಡಿ, ಸೊ ಹಾಗಿಂದ ಹೀಗೆ ಬಂದೆ.
ಸೊ ಓಕೆ, ನಾನು ಬೆಳಗ್ಗೆ ಸಿಗ್ತೇನೆ ಗೈಸ್. ನೋಡುವ ಇವತ್ತಿನ ದಿನಚರಿ ಏನಾಗುತ್ತೆ ಅಂತ. ಓಕೆ, ಟಾಟಾ, ಬೈ ಬೈ. ಸೊ ಗೈಸ್, ಗಂಟೆ ಕರೆಕ್ಟಾಗಿ 6:05 ಆಗಿದೆ. ಸೊ ಎಲ್ಲ ಐಟಮ್ ರೆಡಿ ಉಂಟು ಇಲ್ಲಿ. ಸೊ ಬನ್ಸು, ಸೋಡಾ, ಸೊ ಇದೆಲ್ಲ ಉಂಟು. ಸೊ ಎಲ್ಲ ಸೊ ಹೋಗಿ ಬಂದರೆ ಸಾಂಬಾರು ಬಿಸಿ ಉಂಟು. ಸೊ ಆಲ್ಮೋಸ್ಟ್ ಅದು ರೆಡಿಯಾಗಿದೆ. ಸೊ ಈಗ ಹೋಗ್ತೇನೆ ಗೈಸ್ ನಾನು. ಸೊ ಹೋಗಿ ಮಲ್ಕೊಳ್ತೇನೆ. ನಿನ್ನೆ ರಾತ್ರಿ ನಾನು ಮಲಗಿಲ್ಲ, ಇವತ್ತು ಇಡೀ ದಿನ ಮಲಗಲಿಲ್ಲ. ಓಕೆ, ನೋಡುವ, ಹೋಗಿ ಮಲ್ಕೊಳ್ತೀನಿ. ನೋಡು ಇವತ್ತಿನ ದಿನಚರಿ ಏನಾಗುತ್ತೆ. ಓಕೆ, ಬೈ ಬೈ ಗೈಸ್. ಸೊ ಗೈಸ್, ಮಧ್ಯಾಹ್ನ 1 ಗಂಟೆ ಆಗಿದೆ. ಊಟ ಮಾಡ್ತಾಯಿದ್ದೀನಿ. ಸುಕ್ಕ, ಬಾಯ್ಲ್ಡ್ ರೈಸು, ಚಿಕನ್ ಸಾಂಬಾರು. ಗಣೇಶನ ತೊಗೊಂಬಂದಿರೋದು. ಸೊ ನಾನು ಮಲಗಿದ್ದೆ 6 ಗಂಟೆಗೆ ಬಂದು ಮಲಗಿದ್ದವನು ಹೀಗೆ ಇದ್ದೆ. ಸೊ ಅವನೇ ಊಟ ಪಾಸ್ತಾ ತೊಗೊಂಬಂದಿದ್ದಾನೆ. ಮತ್ತು ಬೆಳಗ್ಗೆ ತಿಂದಿಲ್ಲ, ಡೈರೆಕ್ಟ್ ಮಧ್ಯಾಹ್ನ ಊಟನೇ ಗೈಸ್. ಸೊ ಊಟ ಮಾಡ್ತಾಯಿದ್ದೀನಿ. ನೋಡುವ ಇವತ್ತಿನ ದಿನಚರಿ ಏನಾಗುತ್ತೆ ಅಂತ. ಊಟ ಮಾಡಿ ಮತ್ತೆ ಸಿಗ್ತೆ. ಬಾಯ್ ಗೈಸ್. ನಮ್ಮ ಗಣೇಶನ ಹೊಸ ಕಾರ್ ತೊಗೊಳ್ತಾ ಇದ್ದಾನೆ. ಹೊಸದಂದರೆ ನಾವು ಸೆಕೆಂಡ್ ಹ್ಯಾಂಡು. ನಮ್ಮಲ್ಲಿ ಬಜೆಟ್ ಇರೋದು ಸಹ ಅಷ್ಟೇ. ಸೊ ನಾವು ಇರೋದನ್ನು ಇದ್ದಂಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ. ಸೊ ನಾವೀಗ ಮಣಿಪಾಲ್ ಹತ್ರ ಬಂದಿದ್ದೇವೆ. ಗಣೇಶನ STFC ಅವು EMI ಆಪ್ಷನ್. ಸೊ ಲೋನಲ್ಲೇ ತೊಗೊಳ್ತಾ ಇರೋದು. ಸೊ ನೋಡು ಯಾವುದು ಗಾಡಿ ಒಳ್ಳೆ ಆಗ್ತದೆ. ತುಂಬ ವರ್ಷದಿಂದ ಅಂದ್ಕೊಳ್ತಾ ಇರ್ತಿದ್ವಿ ತೊಗೊಳ್ಬೇಕು, ಕಾರ್ನ ತೊಗೊಳ್ಬೇಕು ಅಂತ. ಸೊ ಫೈನಲಿ ನಾವು ನೋಡ್ಲಿಕ್ಕೆ ಬಂದಿರೋದು ಇದು ಬ್ರಿಯೋ, ಹೋಂಡಾರ್ದು ಬ್ರಿಯೋ ಕಾರು. ಸೊ ಮತ್ತು ಆಮೇಲೆ ಇಲ್ಲೊಂದು ಕಾರ್ ಇದೆ, ಅದರ ಹೆಸರು ಗೊತ್ತಿಲ್ಲ. ಇದು ಗ್ರೀನ್ ಕಲರ್, ಒಳ್ಳೆ ಚೆನ್ನಾಗಿದೆ ಕಾರ್ ಸಹ. 21 ರಿಜಿಸ್ಟ್ರೇಷನ್. ಅವ್ರು 20 ನಾನು ಮೋಸ್ಟ್ಲಿ. ಸೊ ನೋಡುವ ನಾವು ಯಾವ ಕಾರ್ ತೊಗೊಳ್ತೇವೆ ಅಂತ. ಹಾಂ, ಸೊ ನೋಡುವ ಗೈಸ್ ನಾವು ಯಾವ್ದು ತೊಗೊಳ್ತೇವೆ ಅಂತ. ಏನಾಗುತ್ತೆ ನೋಡುವ, ಮಾತಾಡ್ತೇವೆ. ಓಕೆ, ಸೊ ಗೈಸ್ ಕ್ವಿಡ್ ಕಾರಲ್ಲಿ ಕೂತ್ಕೊಂಡಿದ್ವಿ. ಸೊ ಬ್ರಿಯೋ ನೋಡ್ಲಿಕ್ಕೆ ಬಂದ್ವಿ ನಾವು. ಸೊ ಬ್ರಿಯೋ ಲೋನ್ ಆಪ್ಷನ್ ಕೊಡ್ತೀನಿ ಅಂತ ಹೇಳಿದರು ನೆಕ್ಸ್ಟ್ ಟೈಮ್ ಬಂದು ಕೇಳಿದಾಗ. ಸೊ ಈಗ ಅದು ಲೋನ್ ಆಪ್ಷನ್ ಇಲ್ಲ ಅಂತೆ. ಸೊ ಇದು ಕ್ವಿಡ್ ಒಳಗಡೆ ಕೂತ್ಕೊಂಡಿದ್ವಿ, ಆಟೋಮೆಟಿಕ್ಕು ಕ್ವಿಡ್ ಕಾರು. ಸೊ ನೋಡೋಣ, ಯೋಚನೆ ಮಾಡ್ತಿದ್ದೀವಿ ಏನು ಮಾಡೋದು ಏನಂತ. ನೋಡುವ ಗೈಸ್ ಏನಾಗುತ್ತೆ ಅಂತ. ಸೊ ಓಕೆ, ಬಾಯ್. ಸೊ ಗೈಸ್, ಮಣಿಪಾಲ್ಗೆ ಹೋಗೋ ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಊಟ ಮಾಡಲಿಕ್ಕೆ ಹೋಗಿದ್ದೆ. ಸೊ ನಾನು ಮತ್ತು ಗಣೇಶನ ಊಟ ಮಾಡಲಿಕ್ಕೆ ಹೋಗಿದ್ದೆ. ಸೊ ಊಟ ಮಾಡಿ ಆಯಿತು. ಸೊ ಊಟ ಮಾಡಿಸಿದರೆ ನೀವು ಹೊರಡ್ತಾ ಇದ್ದೀನಿ. ಸೊ ಮತ್ತು ಅದು ಲೋನ್ ಆಪ್ಷನ್ ಆಗಲಿಲ್ಲ ಗೈಸ್ ಅದು. ಸೊ ಕಾರು ಲೋನ್ ಆಪ್ಷನ್ನೇ ತೊಗೊಳ್ತಾನೇ ಇಲ್ಲ, ಅದು ಲೋನ್ ರಿಜೆಕ್ಟ್ ಮಾಡಿದೆ. ಯಾರಾದರೂ ಏನು ಮಾಡೋ ಅಂತ ಆಗಲಿಲ್ಲ, ಏನು ಮಾಡೋದು. ಸೊ ಓಕೆ, ನೆಕ್ಸ್ಟ್ ಟೈಮ್ ಏನಾದರೂ ನೋಡೋದಾಯಿತು ಅಂತ ಹೇಳ್ತಿದ್ದೆ. ಹಾಗೆ ಬಂದು ಮಲ್ಕೊಂಡಿದ್ದೆ, ಮತ್ತು ಮಲ್ಕೊಂಡಿದ್ದೆ ಹಾಗೆ ಹೊಟ್ಟೆ ಇತ್ತು. ಸೊ ಹಾಗಾಗಿ ಇವತ್ತು ಊಟಕ್ಕೆ ಹೋಗಿದೆ, ಅಲ್ಲೇ ಊಟ. ಸೊ ಊಟ ಮಾಡಿಸಿದಾರೂ ಗೊತ್ತಿಲ್ಲ ಗೈಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಬೈ ಬೈ, ಸ್ಟೇ ಸೇಫ್ ಗೈಸ್.